ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವಾಗ ಟಿಫನ್ ಮಾಡ್ತಿದ್ದೀನಿ. ಏನು ಟಿಫನ್ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ, ನಮ್ಮ ಗಾನವಿ ಬಿರಿಯಾನಿ ಮಾಡಿದ್ಲು. ಈಗ ಅದನ್ನೇ ಈಗ ಟಿಫನ್. ಈಗ ಆ್ಯಕ್ಚುಲಿ ಬಿರಿಯಾನಿ ಅವಾಗ ಮಾಡೋದಕ್ಕಿಂತ ಆಮೇಲೆ ನಿನ್ನೆ ರಾತ್ರಿ ತಿಂದೆ. ಮಧ್ಯಾಹ್ನ ತಿಂದೆ, ಬಟ್ ಅವಾಗಷ್ಟು ಟೇಸ್ಟ್ ಇರಲಿಲ್ಲ. ಬಟ್ ರಾತ್ರಿ ತಿಂದಲ್ಲ, ಅವಾಗ ಇನ್ನೂ ಟೇಸ್ಟ್ ಇತ್ತು ಗೈಸ್. ಮತ್ತೆ ಈಗ ಒಂದು 2 ದಿನದಿಂದ ಈಗ ಮತ್ತೆ ವೆದರು, ಮಳೆ ವೆದರ್ ಈಗ ಶುರುವಾಗಿದೆ. ಇಷ್ಟು ದಿನ ಆ್ಯಕ್ಚುಲಿ ಬಿಸಿಲಿತ್ತು ಸ್ವಲ್ಪನಾದರೂ, ಬಟ್ ಇವಾಗ ಬಿಸಿಲು ಏನಿಲ್ಲ. ಈ ಸೋನೆ ಮಳೆ ಥರ ಉದುರುತ್ತಿದೆ. ಈ ಮಳೆಗೆ ತಿಂಡಿ ತಿಂದಾದ್ಮೇಲೆ ಈ ಟೀ ಕುಡಿತೀವಲ್ಲ, ಅದ್ರ ಮಜಾನೇ ಬೇರೆ. ಯಾವ್ದಮ್ಮ ಟೀ? ಇಲ್ಲಿ ನಮ್ಮಮ್ಮ ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ಅರ್ಧ ಟೀ ಮಾಡಿ ಕೊಟ್ಟವ್ರೆ ಫ್ರೆಂಡ್ಸ್. ಗೈಸ್, ಇನ್ನು ಒಂದು 2-3 ದಿನ ನಿಮಗೆ ನನ್ನ ಬ್ಲಾಗಲ್ಲಿ ಸಾಂಬಾರು ಬರೀ ಸೊಪ್ಪಿನ ಸಾಂಬಾರೇ ಕಾಣುತ್ತೆ. ಏನಕ್ಕಂದರೆ ಇಷ್ಟೆಲ್ಲ ಸೊಪ್ಪು ಕುಯ್ತಾರೆ ನೋಡಿ. ಇಲ್ಲಿ ಇಷ್ಟೆಲ್ಲ ಸೊಪ್ಪು ಕುಯ್ತವ್ರೆ. ನಮ್ಮ ಮನೇಲಿ ಇನ್ನು ಇವತ್ತು ಸಾಂಬಾರು, ಸೊಪ್ಪು ಸಾಂಬಾರು. ಅದೇ ಇನ್ನು ಒಂದು 3 ಬ್ಲಾಗಲ್ಲಿ ಕಂಟಿನ್ಯೂಸು ಸೊಪ್ಪು ಸಾಂಬಾರು ಅಂತಲೇ ಹೇಳಬೇಕು. ಅದಂತ ಒಬ್ರು ಕಮೆಂಟ್ ಆಗಿದ್ರು, ಬ್ರೋ ನಿಮ್ಮ ನಮ್ಮೊಂದು ಬಿರಿಯಾನಿ ರೆಸಿಪಿ ಹೇಳಿ ಅಂತ. ಸರಿಯಾಗಿ ತೋರಿಸಲ್ಲ, ಮಾಡಿರ್ತೀನಿ. ಸುಮ್ ಕಟ್ ಮಾಡ್ತಾರೆ ಸೊಪ್ಪ. ಇನ್ನೇನ ಸರಿಯಾಗಿ ತೋರ್ಸಲ್ಲ ಅಂದ್ರೆ ಬಂದು ಇಲ್ಲಿ ನಿಂತ್ಕೋಬೇಕು. ಪಾಪ ನೆನ್ನೆ ಬಿರಿಯಾನಿ ಮಾಡಿದಾಳೆ ಗಾನು. ನೀನ್ ಎಲ್ಲಿ ನೀಟಾಗಿ ವಿಡಿಯೋ ಅಲ್ಲಿ ತೋರಿಸಿದ್ಯಾ? ತೋರ್ಸಿಲ್ವಾ? ಫೋನಲ್ಲಿ ಮಾತಾಡ್ಕೊಂಡು ಆಚೆ ಕೂತಿದ್ಯಂತೆ ಯಾರ ಜೊತೆನೋ. ಎಂತದು ಇಲ್ಲ ಹೇಳಿಲ್ವಾ ಗಾನಿಗೆ? ಅವಳು ಹೇಳ್ತಾಳೆ. ಮತ್ತೆ ನೀನ್ ಹೇಳೋದ್ ಕೇಳ್ಬೇಕು ಗೈಸ್. ಆಕ್ಚುಲಿ ನಮ್ ಗಾನು ಮರಿಗೆ ನಾನೇನೋ ಇವತ್ತು ಅವಳಿಗೆ ಫುಲ್ಲು ಕ್ಲಾಸ್ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ನೋಡಿದ್ರೆ ಬರೀ 3:30ಗೆನೆ ಬಿಟ್ಟವ್ರೆ. ಇವಾಗ ಫೋನ್ ಮಾಡಿದ್ಲು, ಬನ್ನಿ ಈಗ ಅವಳನ್ನ ಕರ್ಕೊಂಡು ಬರೋಣ. ಗೈಸ್, ಆಕ್ಚುಲಿ ನಮ್ ಗಾನವಿ ಅವರು ಡಿಪ್ಲೊಮಾ ಕಾಲೇಜ್ ಇರೋದು ಮೇನ್ ಎಂಟ್ರೆನ್ಸ್ ಆ ಕಡೆ. ಅಲ್ಲಿ ಸರ್ಕಲ್ ಇದೆಯಲ್ಲ, ಅಲ್ಲಿ ಅದು ಡೈರಿ ಸರ್ಕಲ್ ಇದೆಯಲ್ಲ, ಡೈರಿ ಸರ್ಕಲ್ ಇಂದ ಅಲ್ಲಿ ಸ್ವಲ್ಪ ಲೆಫ್ಟಿಗೆ ಹೋಗ್ಬೇಕು. ಬಟ್ ಇಲ್ಲಿ ಈ ಹುಡುಗರು ಏನು ಮಾಡಿದ್ದಾರೆ ಅಂದರೆ ಶಾರ್ಟ್ ಕಟ್ಟು. ಇಲ್ಲೇ ಮೆಜಾರಿಟಿ ಈ ಕಡೆ ಸೈಡಿಂದನೇ ಸ್ಟೂಡೆಂಟ್ಸ್ ಬರ್ತಾರಾ, ಅದಕ್ಕೆ ಇಲ್ಲಿಂದನೇ ಇದು ಮಾಡ್ಕೊಬಿಟ್ಟವ್ರೆ, ಶಾರ್ಟ್ ಕಟ್ ಮಾಡವ್ರೆ. ಯಾರು ನಿನ್ನ ಫ್ರೆಂಡ್ಸಾ? ಮತ್ತೆ ಪರಿಚಯ ಮಾಡಿಸ್ಲಿಲ್ಲ ಅಲ್ಲಾಗಾನು. ನಾನು ನಿಧಾನ ನಾನಲ್ಲಿ ನೆಟ್ಕೊಂಡು ಇದು ಬರ್ತಿದ್ನಲ್ಲ ಗಾಡೀಲಿ, ನಾನು ನಾರ್ಮಲಾಗಿ ಹಿಂಗೆ ವೀಡಿಯೋ ಮಾಡ್ಕೊಂಡು ಬರ್ತಿದ್ನಲ್ಲ. ನಾನೇನೋ ನೀನೇ ಅನ್ಕೊಂಡು ಇನ್ನೇನಿಗೆ ವೀಡಿಯೋ ಮಾಡ್ಕೊತಿದ್ದೆ. ಅದು ನೋಡ್ರಿ ಬೇರೆ ಹುಡುಗಿ. ಆಮೇಲೆ ಬೇಗ ವೀಡಿಯೋನ ಆಫ್ ಮಾಡಿಬಿಟ್ಟೆ. ಅಲ್ಲಿಗಾನು ಬಾಯಿಲೆ ಗೈಸ್ ನೋಡಿ, ನಮ್ಗೆ ಎಲ್ಲಿ ತಿರ್ಗಾ ಕಡೆ ನೋಡಿ. ಈ ಬ್ಯಾಗ್ ಹಿಂದೆ ಇದು ಇದ್ದಿದೆ ನೋಡಿ, ಇದು ಇನ್ನೊಂದು ಬ್ಯಾಗು. ಇದು ಏನ್ಗಾನಿದು? ಡ್ರಾಫ್ಟರು, ಮಿನಿ ಡ್ರಾಫ್ಟರು. ಯಾವ ಸಬ್ಜೆಕ್ಟಿಗೆ ಯೂಸು? ಕ್ಯಾಡಿಗೆ. ನೋಡಿ ಒಳ್ಳೆ ಗನ್ ಇದ್ದಂಗೆ ಐತೆ ಗುರು. ಅದ್ರೆ ಒಳಗಡೆ ನೋಡು ಬರೀ ಸ್ಕೇಲ್ಗಳು. ಗೈಸ್, ನಾವಮ್ಮ ಏನೋ ತರ್ಸೋರೆ ಮೋಸ್ಟ್ಲಿ. ಇದು ಡಸ್ಟ್ಬಿನ್ ಏನೋ. ಅಮ್ಮ ಪಾಠ ಡಸ್ಟ್ಬಿನ್ ಇದ್ದಂಗೆ ಐತಲ್ಲಮ್ಮ. ಗೈಸ್, ಪಾಟ್ ಅಂತ ಗುರು. ಚೆನ್ನಾಗೈತೆ. ಹಿಂಗೆ ಕುತ್ಕೊಳಕ್ಕೂ ಕುತ್ಕೋಬೋದು. ಹಿಂಗೆ ಇಲ್ಲಿ ಇಟ್ಬಿಟ್ಟು ಗೈಸ್, ಇವಾಗ ನಮ್ಮ ಗಾನವಿಗೆ ಒಂದು ಟಾಸ್ಕು. ಈ ನೀರಿನ ಕ್ಯಾನನ್ನು ತಗೊಂಡು ಅಂಡೆಗೆ ಹಾಕ್ಬೇಕು. ಗಾನು ಆಗುತ್ತೆ, ಈಸಿ ಐತೆ ಗಾನು. ಟ್ರಿಕ್ ಐತೆ ಬಾಯಿಲಿ. ಆಯ್ತು, ಹಾಕಿ ಹೇಳ್ತೀನಿ, ಆರಾಮಾಗಿ ಹಾಕು. ನೀನು ಹಾಕೋಕ್ಕಾಗಲಿಲ್ಲ ಅಂದರೆ ನಾನು ಇದು ಮಾಡ್ತೀನಿ. ಹಾಕು ಅಷ್ಟೇ. ಹಾಕು ಅಷ್ಟೇ. ನೋಡ ಹಾಕಿದ್ ಸುಮ್ಮನಿರಮ್ಮ. ಆಗ್ತವಳೆ ಆಗ್ತಿದ್ಲ ಕಣಮ್ಮ. ಹೆಣ್ಮಕ್ಳು ಥರ ಬೆಳೆಸ್ಬಾರ್ದು, ಗಂಡು ಮಕ್ಳು ಥರ ಬೆಳೆಸ್ಬೇಕು. ತಿಳ್ಕೊ. ಎಷ್ಟು ದಪ್ಪ? ಇದಕ್ಕಿಂತ ದಪ್ಪ ಇಲ್ವಾ? ಗೈಸ್, ಅಡುಗೆ ಮನೆಗೆ ಬಂದರೆ ಫುಲ್ ಇವಾಗ ನಮ್ಮಮ್ಮ ಅಲ್ಲಿ ಏನೋ ಸೊಪ್ಪೇನೋ ಇದು ತೊಳಿತಿದ್ರಾ, ಈ ಆ ಕಡೆ ತಿರ್ಕೊಂಡಿದ್ರು. ನಾನು ಹಿಂಗೆ ಗಾಯ್ಸ್ ಅಂತ ಬಂದಲ್ಲ, ಅದಕ್ಕೆ ನಮ್ಮಮ್ಮ ಫುಲ್ ಮಿಡ್ಕೆ ಬಿಟ್ರು ಗುರು. ಆಯ್ತಾ, ಈಗ ಅಡುಗೆ ಮನೆಗೆ ಬಂದರೆ ಎಂಥ ಸ್ಮೆಲ್ ಬರ್ತೈತೆ ಅಂದರೆ, ಏನು ಸ್ಮೆಲ್ಲು ಗಾನು ಬಾಯಿಲಿ? ಕಡಲೆ ಕಾಳಂದೆಲ್ಲ ಸ್ಟಾರ್ಟಿಂಗು. ಹೆಡ್ಡಿ ಕಾಳಿಗೂ ಗೊತ್ತಾಗಲ್ಲ ಹೆಡ್ಡಿ ನಿಂಗೆ. ಎಲ್ಲಮ್ಮ ಮತ್ತೆ ಕಡಲೆಕಾಯಿ ತೆಗಿಬೋದಾ? ಗೈಸ್, ಇದು ಕುಕ್ಕರ್ ಒಳಗಡೆ ಕಡಲೆಕಾಯಿ ಇದೆಯಂತೆ, ಅದಕ್ಕೆ ಫುಲ್ಲು ಸ್ಮೆಲ್ ಬರ್ತೈತೆ. ಲಾಸ್ಟ್ ಟೈಮ್ ಮಾಡಿದ್ದಲ್ಲ ಸಪ್ಪೆ ಆಗಿತ್ತು. ಈ ಸಲ ಉಪ್ಪೆಲ್ಲ ಕರೆಕ್ಟಾಗಿ ಹಾಕಿದ್ಯಾ? ಸಪ್ಪೆ ಆಗೈತಾ? ತಡಿ ಮತ್ತೆ ಉಪ್ಪು ಹಾಕಿ ಬೇಯಿಸಂಗಾರೆ. ಹಂಗಾರೆ ಸ್ವಲ್ಪ ಬಿಡೋಣ. ಹೆಂಗೈತೆ
ಸಪ್ಪೆನಾ? ಸಪ್ಪೆ. ಗೈಸ್ ನಾನೊಂದ್ಸಲ ಟೇಸ್ಟ್ ಮಾಡಲ ನೋಡೋಣ. 10 ನಿಮಿಷ ಬಿಟ್ರೆ ಹಂಗೆ ಬಿಡೋಣ ಈಗ. ಸ್ವಲ್ಪ ಇನ್ನ ಬೇಯ್ಬೇಕಿತ್ತು ಕಣಮ್ಮ. ಸಿಪ್ಪೆ ವಾಪಸ್ ಇದಕ್ಕೆ ಹಾಕ್ಲಾ? ವೈಟ್ ಕಲರ್ ಡಸ್ಟ್ಬಿನ್ಗ ಕಪ್ಪಿ. ಇದು ಆ ವೈಟ್ ಕಲರ್ ಡಸ್ಟ್ಬಿನ್ ಅಲ್ಲ, ಪಾಟ್ ತಂದಿದ್ಯಲ್ಲ, ಅದು ಯಾವ ಗಿಡ ನೆಡಕಮ್ಮ? ಸುಮ್ಮನೆ ಫ್ಯಾಷನ್ ಗಿಡಗಳು. ಅಮ್ಮ ತೆಂಗಿನ ಮರ ನೆಡೋಣ. ಎಲ್ಲ ಅಲ್ಲ ಲಂಚ್ ಬಾಕ್ಸ್ ತೋರ್ಸ ನೋಡೋಣ. ಫುಲ್ ತಿಂದಿದ್ಯಲ್ವಾ? ತಿಂದಿದ್ದು ಬಾಳೆಹಣ್ಣು. ಗೈಸ್ ನಮ್ಮ ಮನೇಲಿ ಯಾರಿಗೂ ತಾಳ್ಮೆ ಅನ್ನೋದೇ ಇಲ್ಲ ಗುರು. ಇವಾಗ ತಾನೆ ನಮ್ಮ ಅಮ್ಮ ಕಡಲೆಕಾಯಿ ಬೇಯಿಸೋ. ಕೂಲ್ ಕೋಲ್ಡ್ ವಾಟರ್ ಕುಡ್ದಷ್ಟು ಕೂಲ್ ಆಗು. ಟೈಮ್ ಆಗೈತೆ, ಇನ್ನ ಸಾಂಬಾರ್ ಆಗಿಲ್ಲ. ಏನ್ ಮಾಡ್ತಿದ್ಯಾ ಇಷ್ಟು ದಿನ? ನಂಗೆ ಸೊಪ್ಪು ಸಾಂಬಾರ್ ಬೇಕು. ಅಷ್ಟು ಸೊಪ್ಪು ಹಾಕಿಲ್ವಾ 3 ದಿನ ತಿನ್ಸಕ್ಕೆ? ಅದಕ್ಕೆ ಚಿಕನ್ ಬೇಡ. ಇವಾಗ ನನ್ ಗುರುವಾರ ಮಧ್ಯಾಹ್ನ ತಿನ್ನಲ್ಲ, ಬರೀ ಬೆಳಗ್ಗೆ ಮಾತ್ರ. ಇನ್ನು ಬೆಂದಿಲ್ಲ, ಉಪ್ಪೆಲ್ಲ ಕ್ಲೀನಾಗಿ ಇದಾಗಿಲ್ಲ. ಏನ್ ಟೇಸ್ಟ್ ಐತೆ ಅಂತವನ. ನಮ್ ಗಾನವಿ ನೋಡಿ ಗೈಸ್, ಕಾಲೇಜಿಗೆ ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಅದಕ್ಕೆ ಎಷ್ಟು ಜೋಶಲ್ಲಿ ಅವತ್ತಿನ ದಿವಸನೇ ಹೋಮ್ ವರ್ಕ್ ಎಲ್ಲ ಮಾಡ್ಕತ್ತವಳೆ. ಜೋಶ್ ಅಂತ ಏನ್ ಜೋಶ್ ಅಲ್ಲ, ಹೋಮ್ ವರ್ಕ್ ಮಾಡೋ ಜೋಶು. ಏನೋ ಒಂದು ಸ್ಕೂಲಿಂದ ಕಾಲೇಜಿಗೆ ಬಂದಿದ್ಯಾ, ಏನೋ ಒಂದು ಜೋಶ್ ಇರಲ್ವಾ? ಏನು ಇಲ್ವಾ? 1-2 ದಿನ ಮುಂಚೆ ಪನಿಷ್ಮೆಂಟ್ ಸಿಗ್ಬೇಕು ನಿಂಗೆ. ಅವಾಗ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ತೆಗಿ ಇವೆಲ್ಲ ನೀನು ಯಾಕೆ ಇಷ್ಟು ಓದ್ಕೋಬೇಕು? ಗೈಸ್ ಇವಾಗ ಯಾರೋ ಆಮೇಲೆ ಕಮೆಂಟ್ ಹಾಕ್ಬಿಡಿ, ಓದ ಹುಡುಗಿನ ಯಾಕೋ ಹಾಳು ಮಾಡ್ತೀಯಾ ಅಂತ. ನಾನೇನೋ ಹಾಳು ಮಾಡ್ತಿಲ್ಲ. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಫೇಲ್ ಆಗೋದು ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಗೊತ್ತಾ? ಅದಕ್ಕೆ ಆಗಬೇಕು. ನೀನು ಯಾವತ್ತಾದ್ರೂ ಫೇಲ್ ಆಗಿದ್ಯಾ? ಆಗ್ಲೂ ಬೇಡ. ನಮ್ಮ ಗಾನವಿಗೆ ಹಿಂಗೆ ತಿರುಗಿಸ್ಬೇಕಂತೆ. ಇಲ್ಲಿ ನೋಡಿ, ಇಲ್ಲಿ ಒಂದು 3 ಡಾಟ್ಸಿಗೆ ಹೋಗಿ ರೊಟೇಟ್ ಕೊಡು. ರೊಟೇಟ್ ಇಲ್ವಾ? ಪೆನ್ಸಿಲ್ಗೆ ಹೋಗಿ ಇಲ್ಲಿ ರೊಟೇಟ್ ಕೊಡು. ಇಲ್ಲಿ ರೊಟೇಟ್. ಇಲ್ಲಿ ನಮ್ಮ ಅಮ್ಮ ಇಲ್ಲಿ ಏನು ಕಚ್ಚಿಟ್ಟವ್ರೆ. ಅಮ್ಮ ಇದೇನಮ್ಮ ಇದು? ಸಾಂಬ್ರಾಣಿ. ಸಾಂಬ್ರಾಣಿ ಕಚ್ಚಿಟ್ಟವ್ರೆ ಫುಲ್ಲು. ಅದಕ್ಕೆ ನಮ್ಮ ಮನೆ ಸಂಜೆ ಟೈಮ್ ಸ್ವಲ್ಪ ಹೊಗೆ ಆಗುತ್ತೆ. ಏನಕ್ಕೆ ಇದು ಹಚ್ಚೋದು ನೀನು? ಸೊಳ್ಳೆ ಏನು ಬರ್ದಂಗೆ. ಗೈಸ್ ನೋಡಿ, ಇಲ್ಲಿ ನಮ್ಮ ಅಮ್ಮ ಏನೋ ಬಟ್ಟೆ ಬಿಸ್ನೆಸ್ ಮಾಡೋಕ್ಕೆ ಸುಮಾರು ಬಟ್ಟೆಲ್ಲೇ ಏನೇನೋ ತರ್ಸೋ ಫ್ಲಿಪ್ಕಾರ್ಟಿಂದ. ಏನಮ್ಮ ಇದು ಬಟ್ಟೆಗಳು? ನಿಜ ಹೇಳು, ಅದೇನು ಬೆಡ್ಶೀಟ? ಏನೋ ಬೆಡ್ಶೀಟ್ಗಳ ಗೈಸ್? ಬೆಡ್ಶೀಟ್ ಅಂತ ಸೇಲ್ ಮಾಡೋಕ್ಕೆ ಬಿಸ್ನೆಸ್ ಶುರು ಆಗಿದ್ರೆ ಎಲ್ಲರೂ ಮಾಡ್ತಾ ಇದಾರೆ. ನಾನು ಅಲ್ಲ, ಫ್ಲಿಪ್ಕಾರ್ಟಿಂದ ತರ್ಸ್ಕೊಂಡು ನೀನೇನಮ್ಮ ಬಿಸ್ನೆಸ್ ಮಾಡ್ತೀಯ? ಮಾಡೋದು ಅದನ್ನೇ. ನೀನು ಹೇಳು, ಇವಾಗ ಪ್ರತಿಯೊಬ್ಬ ಸ್ಟೂಡೆಂಟು ಅವನ ಲೈಫಲ್ಲಿ ಒಂದ್ಸಲ ಆದರೂ ಫೇಲ್ ಆಗಲೇಬೇಕು ತಾನೆ? ಆಗಬೇಕು ಅನ್ನೋದೇನಿಲ್ಲ, ಆಗ್ತಾನೆ ನನ್ನ ಮಗ. ಅಮ್ಮ ನಾನು ಕೇಳಿಕ್ ಮಾತ್ರ ಉತ್ತರ ಕೊಡಮ್ಮ. ಮತ್ತೇನು ಓದ ಮಕ್ಳು ಯಾಕೆ ಫೇಲ್ ಆಗ್ತಾರ? ಓದಿಲ್ದ ಅಲ್ಲ, ನಾನು ಹೇಳೋದನ್ನ ಅರ್ಥ ಮಾಡ್ಕ. ಯಾರು ಒಬ್ಬ ಸ್ಟೂಡೆಂಟ್ ಆದರೂ ಜೀವನದಲ್ಲಿ ಫೇಲ್ ಆಗ್ಬೇಕು ತಾನೆ ಸಬ್ಜೆಕ್ಟಲ್ಲಿ. ಅಂದರೆ ಅವ್ನ ಸ್ಕೂಲ್ ಟೈಮಲ್ಲಾಗಲಿ ಕಾಲೇಜ್ ಟೈಮಲ್ಲಾಗಲಿ ಚೆನ್ನಾಗಿ ಓದೋ ಮಕ್ಕಳು ಯಾಕೆ ಫೇಲ್ ಆಗ್ತಾರೆ? ಯಾಕೆ ಗೊತ್ತಾ? ಈಗ ಚೆನ್ನಾಗಿ ಓದೋ ಮಕ್ಕಳು ಮಿಸ್ ಆಗಿ ಮುಂದಕ್ಕೆ ಫೇಲ್ ಆದರು ಅನ್ಕ ಸಬ್ಜೆಕ್ಟಲ್ಲಿ, ಅವಾಗ ಅವ್ರಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಫುಲ್ ಡಿಪ್ರೆಷನ್ಗೆ ಹೋಗೋದು, ಸೂಸೈಡು, ಪಾಯ್ಸೈಡು ಅಂತೆಲ್ಲ ಮಾಡ್ಕೋತಾರೆ. ಅದಕ್ಕೆ ಹೇಳ್ತಿರೋದು. ಫೇಲ್ ಆಗಿ ನೋಡಿ ನನ್ನ ಮಗ ಎಷ್ಟು ಸತಿ ಫೇಲ್ ಆಗಿದ್ದಾನೆ. ನೀನು ಇವೆಲ್ಲ ಹೇಳ್ಬೇಡ ಕಣಮ್ಮ. ಅದೇನು ಟಾಪಿಕ್ ಇಲ್ದಿದ್ದು. ಈ ಓದ ಮಕ್ಕಳು ಯಾಕಪ್ಪ ಬಡತ್ಲೆ ಗೈಸ್. ನಮ್ಮಪ್ಪ ಮತ್ತು ನಮ್ಮ ಅಣ್ಣ ಶೆಡ್ಡಲ್ಲೇ ಅವ್ರು ಅನ್ಸುತ್ತೆ. ನಮ್ಮಪ್ಪ ಏನು ಮಾಡ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ಏನಾದ್ರು ದೊಡ್ಡಪ್ಪ ಏನಾದರೂ ಕ್ವಾರ್ಟರ್ ಗೀಟರ್ ಏನಾರು ಹಾಕ್ತಿದ್ರೆ ನೀನು ಕೇಳಬೇಕು, ದೊಡ್ಡಪ್ಪ ನಂಗೊಂದು ಸ್ವಲ್ಪ ಅಂತ. ಇದು ನಿಂಗೆ ಚಾಲೆಂಜು. ನೀನು ನಾಳೆ ನೀನು ಏನು ಕೇಳ್ತೀಯ ಅದು ತಕ್ಕೊಡ್ತೀನಿ. ಆಯ್ತಾ? ಬಾ ಪಪ್ಪ ಎಲ್ಲ ತೆಗೀರಿ. ಇಲ್ಲೇ ಏನು ಮಾಡ್ತಿದ್ದೀರಾ? ಬುಲೆಟ್ ಒರೆಸ್ತಿದ್ದೀರಾ? ಇದು ಜ್ಯೂಸ್ ಏನು ತಗತ್ತಿಲ್ವಾ? ಜ್ಯೂಸ್ ಇಲ್ಲ. ಇವಳು ಗಾನವಿಗೆ ಸ್ವಲ್ಪ ಬೇಕಿತ್ತು ಜ್ಯೂಸು. ನೀವೇನಾದ್ರು ತಗತ್ತಿದ್ರೆ ದೊಡ್ಡಪ್ಪನ ಹತ್ರ ಈಗ ನಾನೇ ಕೇಳ್ತೀನಿ, ವಿಡಿಯೋ ಮಾಡ್ಕ ನನ್ನ ಚಾಲೆಂಜು ಅಂತ ಹೇಳ್ತಿದ್ದೆ. ಗೈಸ್ ಹಾಗಂತ ಸುಮಾರು ಜನಕ್ಕೆ ಈಗ ಹೊಸದಾಗಿ ನನ್ನ ಚಾನಲ್ ಎಲ್ಲ ನೋಡ್ತಿದ್ದೀರಾ. ನಿಮಗೆ ನಮ್ಮ ಅಪ್ಪನ ಬೈಕ್ ಕಲೆಕ್ಷನ್ ತೋರಿಸ್ಲಾ? ನೋಡಿ, ಇದೊಂದು ಬುಲೆಟ್ ಇದೆಯಾ, ಇದು RX ಇದೆ, ಬಟ್ ಇದು ಕವರ್ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ದಿನ ತೋರಿಸ್ತೀನಿ.
ಇಲ್ಲಿ ಲೂನಾ ಇದೆ, ಇನ್ನೊಂದು ಹಳೆ ಲೂನಾ ಇದೆ, ಇಲ್ಲೊಂದು ವಿಜಯ್ ಸೂಪರ್ ಇದೆ ಸ್ಕೂಟರ್. ಬಜಾಜ್ ಅನ್ಕೋಬೇಡಿ, ಇದು ವಿಜಯ್ ಸೂಪರ್. ಇದೊಂದು ಲೆಗ್ ಬೈಕ್ ಗಾನವಿದು. ಯಾಕೆ ಶೆಡ್ಡಲ್ಲಿ ಸೊಳ್ಳೆ ಇತ್ತಾ ಗೈಸ್? ನಮ್ಮ ಅಪ್ಪನ ಇಲ್ಲಿ ಸಾಂಬ್ರಾಣಿ ಹಚ್ಕೊಂಡಿದ್ದಾರೆ. ಸ್ಮೆಲ್ಲೇ ಬರಲಿಲ್ಲಪ್ಪ ಇವತ್ತು. ಅವತ್ತು ಸಕ್ಕತ್ತಾಗಿ ಬಂತಪ್ಪ. ಇವತ್ತೇನು ಹೊಗೆನೂ ಜಾಸ್ತಿ ಬರಲಿಲ್ಲ, ಸ್ಮೆಲ್ಲು ಜಾಸ್ತಿ ಬರಲಿಲ್ಲ. ಕಿಟಕಿ ಏನಾದರೂ ತೆಗ್ದಿತ್ತಾ? ಅದೇ ಅದೊಂದು ಕರೆಕ್ಟ್ ಅವತ್ತು ಸಿಕ್ಕಿಲ್ಲ ಮಾಡಿದ್ದೆ. ಅದಕ್ಕೆ ಮತ್ತೆ ಗೈಸ್ ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚೆನ್ನಾಗಿ ಹೊಸಬ್ರು ಆದರೆ ಅಮ್ಮ ಏನು ಮಾಡಿ ಅಮ್ಮ, ಚೆನ್ನಾಗಿ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಶುಭರಾತ್ರಿ.